ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಗುಂಡ್ಲುಪೇಟೆ ಪಟ್ಟಣದ ಎಚ್ಎಸ್ ಮಹದೇವ ಪ್ರಸಾದ ನಗರದಲ್ಲಿ ಆಹಾರ ಹಾರಿಸಿ ಬಂದ ಕಾಡಿನ ಮೊಲದ ಮರಿಯನ್ನ ರಕ್ಷಣೆ ಮಾಡಿ ಅರಣ್ಯ ಇಲಾಖೆ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಆದ ಎಸಿಎಫ್ ರವೀಂದ್ರ ಅವರಿಗೆ ಹಸ್ತಾಂತರಿಸಿ ಮಾನವೀಯತೆ ಮೆರೆದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಇದೇ ವೇಳೆ ಕಾಡಿನ ಪ್ರಾಣಿ ಸ್ವೀಕರಿಸಿ ಮಾತನಾಡಿದ ಅಧಿಕಾರಿಗಳು ಒಳ್ಳೆಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕಾಳಜಿ ಭಾಳ ಆಸಕ್ತಿ ಇರೋದು ನಾವು ತುಂಬ ಸಂತೋಷ. ಅವರಿಗೆ ನಾವು ಇಲಾಖೆ ಪರವಾಗಿ ಪ್ರಶಂಸೆಯನ್ನು ಅಭಿನಂದಿಸ್ತೇನೆ. ಧನ್ಯವಾದಗಳು. ಕಾಡ್ಮೂಲ ಕಾಡಿನಿಂದ ತಪ್ಪಿಸ್ಕೊಂಡು ಅವ್ರ ಮನೆ ಬಳಿ ಬಂದಂಥ ಇದನ್ನು ಬೀದಿ ನಾಯಿಗಳು ಕಚ್ಚಿ ಅದಕ್ಕೆ ಅನಾಹುತ ಉಂಟು ಮಾಡೋಂಥ ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡಿ ಈ ಸಣ್ಣ ಮೊಲದ ಮರಿಯನ್ನು ನಮ್ಮ ವಶಕ್ಕೆ ನೀಡಿದ್ದಾರೆ. ಇದನ್ನು ನಾವು ಜಾಗೃತವಾಗಿ ಮತ್ತು ಅರಣ್ಯ ಪ್ರದೇಶದಲ್ಲಿ ಇರ್ತೇವೆ. ಇದರಿಂದ ಒಂದು ವನ್ಯ ಪ್ರಾಣಿಯ ಸಂರಕ್ಷಣೆ ಮಾಡಿದ್ದು ಅವರ ಶ್ರೇಯಸ್ಸು ಅಬ್ದುಲ್ಗೆ ಸಲ್ಲಿಸಿ ಇದೇ ರೀತಿ ವನ್ಯ ಪ್ರಾಣಿಗಳ ಸಂರಕ್ಷಣೆಗೆ ಒಂದು ಕಾಳಜಿ ಇರೋದ್ರಿಂದ ಎಲ್ಲ ಇಲಾಖೆ ಪರವಾಗಿ ಧನ್ಯವಾದಗಳು ಸರ್. ನೀವೊಂದೆರಡು ಮಾತಾಡಿ. ಮನೆ ಹತ್ರ ಎಚ್ಎಸ್ ಮಹದೇವ ಪ್ರಸಾದ ನಗರ 1ನೇ ವಾರ್ಡು ಕ್ಯಾಲಿಕಟ್ ರಸ್ತೆ ಹೊಂದಿಕೊಂಡಂತಹ ಒಂದು ರಸ್ತೆಯಲ್ಲಿ 1ನೇ ವಾರ್ಡ್ ಮಹದೇವ ಪ್ರಸಾದ ನಗರ ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ನಾನು ಎ ಅಬ್ದುಲ್ ಮಾಲಿಕ್ ಅವರು ಅಧ್ಯಕ್ಷರು. ನಿನ್ನೆ ತಾನೇ ಇದು ಆಹಾರ ಹರಿಸಿ ಮನೆ ಹತ್ರ ಬಂದಾಗ ಏನೋ ಓಡ್ತಾ ಇದೆಯಲ್ಲ ನಾಯಿ ಅಂತ ಅಂದ್ಬಿಟ್ಟು ಬಂದಾಗ ಮಗುವಲ್ಲಿ ತಕ್ಷಣ ಅದನ್ನೇ ರಕ್ಷಣೆ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಕಾಡಿಗೆ ಬಿಡುವಂಥ ಒಂದು ಕೆಲಸಕ್ಕೆ ನೋಡೋಣ ಅಂತ ನೋಡಿದೆ. ಕಾಡಿಗೆ ಬಿಡೋಕ್ಕಿಂತ ಸಾಹೇಬರ ಗಮನಕ್ಕೆ ಕೊಟ್ಟಾಗ ಅವ್ರ ಕಡೆಯಿಂದ ಆಗಲಿ ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದೇವೆ. ದಯಮಾಡಿ ಆಹಾರ ಹರಿಸಿ ಬಂದಂಥ ಪ್ರಾಣಿಗಳಿಗೆ ಬಡಿಯೋದಾಗಲಿ ಮಾಡಬಾರ್ದು. ಅದನ್ನು ನಾವು ಕಾಡಿಗೆ ತಗೊಂಡು ಬಿಟ್ಟು ನಮ್ಮ ಗುಂಡ್ಲುಪೇಟೆ ಅಂದರೆ ಹುಲಿಗಳ ನಾಡು, ಈ ಕಾಡು ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು. ಈ ಸಂದರ್ಭದಲ್ಲಿ ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.